ಎಷ್ಟು ಅಗಲ ಆಗುತ್ತೆ ಅವ್ರಿಗೆ ಅಂತಂದ್ರೆ ಬಹಳ ಸಂತೋಷ ಪಡ್ತಾರೆ. ಯಾವ್ದಾದ್ರು ಒಂದು ಲೈನ್ ಅಲ್ಲಿ ನೀವು ನಿಂತ್ಕೊಂಡಿದ್ದಾಗ ಅಥವಾ ಬಸ್ ನಲ್ಲಿ ನೀವು ಕೂತಿದ್ದೀರಿ, ಅವ್ರು ನಿಂತಿದ್ದಾರೆ ಅಂತ ಅನಿಸಿದ್ರೆ ಅವ್ರಿಗೆ ಒಂದು ಸೀಟ್ ಬಿಟ್ಕೊಟ್ಟು ಅವ್ರು ಕೇಳ್ತಾರೆ, ನಿಮ್ಗೆ ನನಗೆ ಯಾಕಪ್ಪ ಬಿಟ್ಕೊಟ್ಟೆ ಅಂತಂದ್ರೆ ನೀವು ಹೇಳಿ, ನೀವು ಈ ದೇಶದ ಗಡಿ ಕಾಯ್ಕೊಂಡು ಎಷ್ಟೊತ್ತು ನಿಂತ್ಕೊಂಡಿದ್ರೋ, ಈಗಲಾದ್ರೂ ಈ ಬಸ್ ನಲ್ಲಿ ನೆಮ್ಮದಿಯಿಂದ ಕೂತ್ಕೊಡಿ ಅಂತ ಅಷ್ಟಾದ್ರೂ ಮಾಡ್ತೀವಿ. ಈ ದೇಶದ ಸೈನಿಕ ಅದೆಷ್ಟು ಪ್ರೀತಿಯಿಂದ ಬದುಕ್ತಾನೆ ಅಂತಂದ್ರೆ ಅವನು ಸಾಯೋಕ್ಕಿಂತ ಮುಂಚೆ ಒಂದು ನೆಮ್ಮದಿ ಪಡ್ತಾನಲ್ಲ, ಅದು ಈ ದೇಶದ ರಕ್ಷಣೆಯನ್ನ ಬಲಾಢ್ಯಗೊಳಿಸುತ್ತೆ. ಇವತ್ತು ಭಾರತ ಆರ್ಡಿನರಿ ರಾಷ್ಟ್ರವಾಗಿ ಉಳಿದಿಲ್ಲ. ಇವತ್ತು ಭಾರತದ ಪ್ರಧಾನಮಂತ್ರಿ ಹೆಂಗಿದ್ದಾರೆ ಅಂತಂದ್ರೆ ಪ್ರತಿಯೊಬ್ಬ ಸೈನಿಕ ಎದೆ ಎತ್ತಿ ಬೀಗ್ತಿದ್ದಾನೆ. ಈ ದೇಶದ ರಕ್ಷಣಾ ಸಚಿವರು ಹೆಂಗಿದ್ದಾರೆ ಅಂತಂದ್ರೆ ಈ ದೇಶದ ರಕ್ಷಣಾ ಸಚಿವರು ಅಧಿಕಾರ ಪಡ್ಕೊಂಡ ತಕ್ಷಣ ಕಾಶ್ಮೀರಕ್ಕೆ ಹೋದ್ರು, ಕಾಶ್ಮೀರದ ಸೈನಿಕರೊಡನೆ ಮಾತನಾಡ್ತಾ ಹೇಳಿದ್ರು, ಪಾಕಿಸ್ತಾನ ಒಬ್ಬ ಸೈನಿಕನ ತಲೆ ಕಡಿದ್ರೆ, ಒಬ್ಬ ಭಾರತೀಯ ಸೈನಿಕನ ಕೊಂದ್ರೆ ನಮ್ಗಿಬ್ಬರಾದ್ರೂ ಪಾಕಿಸ್ತಾನಿ ಸೈನಿಕರ ಹೆಣ ಬೇಕು, ಏನ್ ಮಾಡ್ತಿರೋ ಮಾಡಿ ಅಂತಂದ್ರು. ಫಾರ್ ದ ಫಸ್ಟ್ ಟೈಮ್ ಒಬ್ಬ ರಕ್ಷಣಾ ಸಚಿವರು ಹೋಗಿ ಮಾತಾಡಿದ್ದು ಕರ್ಮ ಪಾಕಿಸ್ತಾನದ್ದು. ಅದಾದ 2 ದಿನಕ್ಕೆ ಪಾಕಿಸ್ತಾನ ಕಾಶ್ಮೀರದ ಗಡಿಯೊಳಗೆ ನುಗ್ಗು ಬಿಡ್ತು. ನನ್ನ ದೇಶದ ಸೈನಿಕ ಹೆಂಗ್ ರಿಟಾಲಿಯೇಟ್ ಮಾಡ್ದ ಅಂತಂದ್ರೆ ನಾವು ಒಬ್ಬ BSF ಜವಾನನ್ನ ಕಳ್ಕೊಂಡ್ವಿ, ಪಾಕಿಸ್ತಾನದ 4 ಸೈನಿಕರನ್ನ ಭಾರತೀಯರು ಹೊಡೆದು ಉರುಳಿಸಿ ಈ ದೇಶದ ರಕ್ಷಣಾ ಸಚಿವರು ಹೇಳಿದ್ರಂತೆ, ಸರ್ 1ಕ್ಕೆ 2 ಕೇಳಿದ್ರಿ, ನಾವು 4 ತಂದಿದೀವಿ, ಸಾಕು ಕಂಟಿನ್ಯೂ ಮಾಡಬೇಕು. ರಕ್ಷಣಾ ಸಚಿವರು ಸದ್ಯಕ್ಕೆ ಸಾಕಪ್ಪ ಬಿಟ್ಬಿಡಿ ಅವ್ರನ್ನ ಅಂತ ನಮ್ಮೊಳಗೆ ಬಂದಂತ ಪಾಕಿಸ್ತಾನಿ ಸೇನೆ ವೈಟ್ ಫ್ಲಾಗ್ ತೋರಿಸಿ ಹೋಯ್ತು. ಚೀನಾ ಪ್ರೇರಿತ ಉಗ್ರಗಾಮಿಗಳು ನಾಗಾಲ್ಯಾಂಡಿನ ಒಳಗೆ ಬಂದು ಮಣಿಪುರದ ಒಳಗೆ ಬಂದು ಈ ದೇಶದ 18 ಸೈನಿಕರನ್ನ ಕೊಂದು ಹೋದಾಗ ಈ ದೇಶ ಸೈಲೆಂಟ್ ಆಗಿರ್ಬೇಕಿತ್ತು. ಆದ್ರೆ ಈ ಬಾರಿ ಬದಲಾಗಿದ್ದೀರ ಸರ್ಕಾರ. ಹೆಂಗ್ ರಿಯಾಕ್ಷನ್ ಇತ್ತು ಅಂತಂದ್ರೆ ಮಯನ್ಮಾರ್ಗೆ ನುಗ್ಗಿದಂತ ಈ ದೇಶದ ಸೇನೆ, ಬರ್ಮಾಕ್ಕೆ ನುಗ್ಗಿದಂತ ಈ ದೇಶದ ಸೇನೆ, ಬಾರ್ಡರ್ ಇದ್ದಂತ 100ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಧ್ವಂಸಗೊಳಿಸಿ ಹೇಳ್ತು. ಹಳೆ ಕಾಲ ಆಯ್ತು ಸೈಲೆಂಟ್ ಆಗಿರೋದು, ಈಗ ನಮ್ಮ ಆಕ್ಷನ್ ಪ್ಲಾನ್ ಚೇಂಜ್ ಆಗಿದೆ, ಹುಷಾರಾಗಿರಿ ನಮ್ ಜೊತೆ ಅಂತ. ಅದಾದ ಕೆಲವೇ ದಿನಗಳಲ್ಲಿ ಏನಾಯ್ತು ಗೊತ್ತೇ, ನಾಗಾಲ್ಯಾಂಡ್ ನಲ್ಲಿ ಪ್ರತ್ಯೇಕತಾವಾದದ ಮಾತಾಡ್ತಿದ್ದ ನಾಗಾಲ್ಯಾಂಡ್ನ ವಿರೋಧಿ ಸಂಸ್ಥೆಗಳು ನಾವು ಭಾರತದೊಂದಿಗೆ ಸ್ನೇಹದಿಂದ ಇರಲು ಬಯಸ್ತೇವೆ, ಯಾಕೆಂದ್ರೆ ಈಗ ಭಾರತ ಶಕ್ತಿಯುತವಾಗಿದೆ ಅಂತ ನಾಗಾಲ್ಯಾಂಡ್ನ ಭಯೋತ್ಪಾದಕ ಸಂಘಟನೆಗಳು ಭಾರತ ಸರ್ಕಾರದೊಂದಿಗೆ ತಾವು ಸಂಧಾನ ಮಾಡ್ಕೊಳ್ಳಿಕ್ಕೆ ಮುಂದೆ ಬರ್ತವಲ್ಲ. ಬದಲಾಗ್ತಾ ಇರೋ ಭಾರತದ ಚಿತ್ರಣ ಮಿತ್ರರೇ, ಇವತ್ತು ಭಾರತದ ಚಿತ್ರಣ ಹೆಂಗ್ ಬದಲಾಗಿದೆ ಅಂತಂದ್ರೆ ಯಾವ ಅರಬ್ ರಾಷ್ಟ್ರಗಳು ಸದಾಕಾಲ ಭಾರತದ ವಿರುದ್ಧ ಘಂಟಾಘೋಷವಾಗಿ ಮಾತನಾಡ್ತಿದ್ವು, ಅದೇ ಅರಬ್ ರಾಷ್ಟ್ರ ಈ ದೇಶಕ್ಕೆ ಹೇಳುತ್ತೆ, ನಿಮ್ ದೇಶದ ಬಹುಪಾಲು ಹಿಂದೂಗಳು ನಮ್ಮ ದೇಶದಲ್ಲೂ ಇದ್ದಾರೆ, ಅವ್ರಿಗೆ ಪೂಜೆಗೆ ಒಂದು ದೇವಸ್ಥಾನ ಕಟ್ಕೊಡ್ಲಿಕ್ಕೆ ಜಾಗ ನಾವು ಕೊಡ್ತೀವಿ, ನೀವೇನು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಈ ದೇಶದ ಪ್ರಧಾನಿಗೆ ವಾಗ್ದಾನ ಮಾಡಿದ್ರಲ್ಲ. ಬದಲಾಗ್ತಿದೆ ಜಗತ್ತಿನ ಆಲೋಚನೆ ಬದಲಾಗ್ತಿದೆ. ಯಾಕೆಂದ್ರೆ ಭಾರತ ಬದಲಾಗ್ತಿದೆ. ಭಾರತ ಬದಲಾಗುವಂತ ಈ ಹೊತ್ತಿನಲ್ಲಿ ನಾನು ನೀವು ಸೈಲೆಂಟ್ ಆಗಿದ್ರೆ ಉಪಯೋಗ ಇಲ್ಲ. ಈ ರಾಷ್ಟ್ರವನ್ನು ವಿಶ್ವಗುರು ಮಾಡೋದು ಅತ್ಯಗತ್ಯ ಅಂತ. ನಾನು ಮೊದಲು ತುಂಬಾ ದೂರ ಇದೆ ಅಂತ ಅಬ್ದುಲ್ ಕಲಾಂ ಹೇಳೋರು 2020 ವೇಳೆಗೆ ಭಾರತ ವಿಶ್ವಗುರು ಆಗುತ್ತೆ ಅಂತ. ನಾನು ಅದನ್ನು ನಂಬ್ಕೊಂಡಿದ್ದೆ. 2020 ಒಂದು ಮ್ಯಾಜಿಕ್ ನಂಬರ್ ಹಾಗೆ ಆಗುತ್ತೆ ಅಂತ. ಆದ್ರೆ ಕಳೆದ ವರ್ಷ ಒಬ್ಬ ಸ್ವಾಮೀಜಿ ನನ್ನನ್ನು ಕರೆದಿದ್ರು. ನಾನು ಹೋಗೋ ಟೈಮಿಗೆ ಸರಿಯಾಗಿ ಅವ್ರು ಹೇಳಿದ್ರು, ಸರಿಯಾದ ಟೈಮಿಗೆ ಬಂದಿದ್ಯಾ, ಒಂದು ಅಪರೂಪದ ಘಟನೆ, ಇಲ್ಲೊಬ್ಬ ವ್ಯಕ್ತಿ ನಮ್ಮ ಎದುರಿಗೆ ಕೂತಿದ್ದಾರೆ. ಇವ್ರದ್ದು ವಿಶೇಷ ಏನು ಅಂತಂದ್ರೆ ಅವರು ನೀನ್ ಕೇಳಿರೋ ಪ್ರಶ್ನೆಗೆ ಬಿಡಿ ಹಾಳೆಯಲ್ಲಿ ತಂತಾನೆ ಉತ್ತರ ಮೂಡುವಂತೆ ಮಾಡ್ತಾರೆ, ಬರೆಯೋದಲ್ಲ, ಉತ್ತರ ತಂತಾನೆ ಬರುತ್ತೆ ಅಂತ. ನನಗೆ ವಂಡರ್ಫುಲ್, ತುಂಬಾ ಚೆನ್ನಾಗಿದೆ. ಆತ್ಮಗಳ ವಶೀಕರಣ ಮಾಡ್ಕೊಂಡಿರುವಂತ ವ್ಯಕ್ತಿ. ನೀವು ಪ್ರಶ್ನೆ ಕೇಳಿ ಸ್ವಾಮೀಜಿ ನಾನು ನೋಡ್ಬೇಕಿದ್ದೀನಿ ಅಂತಂದೆ. ಅವ್ರತ್ರ ನನ್ನ ಪ್ರಶ್ನೆ ಕೇಳಿದೆ, ಉತ್ತರ ಬಂತು. ಆ ಉತ್ತರ ನೋಡ್ಕೊಂಡು ಬಹಳ ಆಶ್ಚರ್ಯ ಅನ್ನಿಸ್ತು. ನೀನು ಪ್ರಶ್ನೆ ಕೇಳೋದು ಏನ್ ಪ್ರಶ್ನೆ ಇರುತ್ತೆ? ಮದುವೆ ಆದ್ರೆ ಮಗಳಿಗೆ ಮದುವೆ ಆಗುತ್ತೋ ಇಲ್ವೋ ಕೇಳಬೇಕು, ಮಗನಿಗೆ ಕೆಲಸ ಸಿಗುತ್ತೋ ಇಲ್ವೋ ಕೇಳಬೇಕು. ಇದ್ಯಾವುದು ಟೆನ್ಷನ್ ಇಲ್ಲದೆ ಇರೋದ್ರಿಂದ ನಾನು ಕೇಳಿದೆ, ಇರೋದು 2 ಪ್ರಶ್ನೆ, ನಿಮ್ಮ ಆತ್ಮಗಳು ಉತ್ತರ ಕೊಡಲ್ಲ ಅದಕ್ಕೆ. ಅವ್ರಂದ್ರು ಕೇಳಪ್ಪ ನೋಡೋಣ ಅಂತ. ನಾನು ಕೇಳಿದೆ, ನನ್ನ ಭಾರತ ಯಾವಾಗ ವಿಶ್ವಗುರು ಆಗುತ್ತೆ ಮೊದಲನೇ ಪ್ರಶ್ನೆ, ಈ ಭಾರತ ವಿಶ್ವಗುರು ಆಗೋದನ್ನ ನಾನು ನೋಡ್ತೀನಿ ಅನ್ನೋದು 2ನೇ ಪ್ರಶ್ನೆ. ಭಾರತ ವಿಶ್ವಗುರು ಆಗುತ್ತೆ ಅನ್ನೋದು ಅನುಮಾನ ಇಲ್ಲ, ಯಾವಾಗ ಅನ್ನೋದು ಟೆನ್ಷನ್ ನನ್ಗೆ ಯಾವಾಗ್ಲೂ ಇದೆ. 2ನೇ ಪ್ರಶ್ನೆ ಯಾಕೆ ಅಂದ್ರೆ ಭಾರತ ವಿಶ್ವಗುರು ಆದಾಗ ನೀವು ಮುಂಡ್ಗೋಡಲ್ಲಿ ನಂದೊಂದು ಪ್ರೋಗ್ರಾಮ್ ಮಾಡಿ ನಂದೊಂದು ಫೋಟೋ ಇಟ್ಟು ಹಾರ ಹಾಕಿ ಶ್ರದ್ಧಾಂಜಲಿ ಸಮರ್ಪಿಸಿದ್ರೆ ಏನಾಗ್ತಾ ಇದೆ? ಉಪಯೋಗ ಇಲ್ಲ ಅಂತ ನಾನು ನೋಡ್ಬೇಕಾದ್ರೆ ನಾನು ಕಲ್ಪನೆ, ನನಗೆ ಈ ಕನಸು ನಾನು ಯಾವಾಗ್ಲೂ ಕಾಣ್ತಿರ್ತೀನಿ, ಏನಾಗುತ್ತೆ ನೋಡ್ಬೇಕು ಅಂತ. 30 ಸೆಕೆಂಡ್ ಅಷ್ಟೇ ಒಂದು ಬಿಡಿ ಹಾಳೆ ಇಟ್ಟಿದ್ರು, ಅದ್ರ ಮೇಲೆ ಒಂದು ನ್ಯೂಸ್ ಪೇಪರ್ ಮುಚ್ಚಿಟ್ಟಿದ್ರು, ನಿಂಬೆ ಹಣ್ಣಿನ ಮೇಲೆ ನನ್ನ ಹೆಸರು, ಒಂದು ಪೆನ್ ಎದುರುಗಡೆ ಇಟ್ಟು ಸುಮ್ಮನೆ ಕೂತಿದ್ದ ಆ ಮನುಷ್ಯ. 30 ಸೆಕೆಂಡ್ ಅದೇನ್ ಮಂತ್ರ ಹೇಳಿದ್ರು ಗೊತ್ತಿಲ್ಲ. 30 ಸೆಕೆಂಡ್ ಆದ ತಕ್ಷಣ ಪೇಪರ್ ಹಿಂಗೆ ಹೇಳೋದು ನನ್ನ ಕೈ ಕೊಟ್ರು. ಒಂದು 5-6 ಸಾಲು ನನ್ನ ಬಗ್ಗೆ ಏನೋ ಬರೆದಿತ್ತು, ಓದ್ಕೊಂಡೆ. 7ನೇ ಸಾಲು ಬರೆದಿತ್ತು, ಭಾರತ ವಿಶ್ವಗುರು ಆಗೋದನ್ನ ನೀನು ನೋಡ್ತೀಯ ಅಂತ. ನಾನು ಮೂರ್ಛೆ ಹೋಗೋದ ಬಗ್ಗೆ ನಾನು ನೋಡ್ಬಿಡ್ತೀನಿ ಅನ್ನೋದೇ ಸಂತೋಷ ನನಗೆ, ಇನ್ನೇನ್ ಆಗ್ಬೇಕಪ್ಪ ಅಂತ ಬಹಳ ಖುಷಿ.
ಹೋಲ್ಡ್ ಯುವರ್ ಬ್ರೆತ್, ಸ್ವಲ್ಪ ಧೈರ್ಯ ತಂದ್ಕೊಳ್ಳಿ. ಎರಡನೇ ಸಾಲಿನಲ್ಲಿ, ಕೊನೆ ಸಾಲಿನಲ್ಲಿ ಬರೆದಿತ್ತು, 2017 ವೇಳೆಗೆ ಇಡೀ ಜಗತ್ತು ಭಾರತವನ್ನ ಎತ್ತರದ ಸ್ಥಿತಿಯಲ್ಲಿ ನೋಡುವಂತ ಕಾಲ ಬರುತ್ತೆ ಅಂತ. ಮೊದಲನೇ ಬಾರಿಗೆ ವಿಶ್ವಗುರು ಅಂತ ಕೇಳಿದ್ರೆ ನಿಮಗೆ ಇಟ್ಟು ಖುಷಿ ಆಗ್ಬೇಕಾದ್ರೆ, ನಾನು ಕಾಲೇಜ್ ಓದಾಗಲಿಂದ ವಿಶ್ವಗುರು 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 ಅಂತ ಕನಸು ಕಟ್ಕೊಂಡು ಒದ್ದಾಡ್ತಿದ್ದೀವಿ, ಬೆವರು ಸುರಿಸ್ತಾ ಇದ್ದೀವಿ. ನನಗೆ ಹೆಂಗಾಗಿತ್ತು ಅಂದ್ರೆ, ಸ್ವಾಮಿಗಳಿಂದ ಹೋಗಿದ್ರೆ ಡ್ಯಾನ್ಸೇ ಮಾಡಿರ್ತಿದ್ದೆ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡೆ. ಸ್ವಾಮೀಜಿ ನನಗೆ ಕೇಳಿದ್ರು 2017 ನಾನು ಹೇಳಿರೋದಲ್ಲ, ನೀವೇ ಹೇಳಿಸಿರೋದು ಅಂತ. ಅವರು ಆಶ್ಚರ್ಯಚಕಿತರಾದರು. ಈ ದೇಶಕ್ಕೋಸ್ಕರ ಕೆಲಸ ಮಾಡುವಂತ ಒಬ್ಬ ಶ್ರೇಷ್ಠ ವ್ಯಕ್ತಿ ಅವ್ರು ನನ್ ಸಿಕ್ಕಾಗಿ ಘಟನೆ ಹೇಳಿ 2017 ಅಂದ್ರೆ ಅವರದ್ದು ಈಗಿನ ಪ್ರಧಾನಿ ಮಾಡೋ ಸ್ಪೀಡ್ ನೋಡಿದ್ರೆ ಅದು ಸ್ವಲ್ಪ ದೂರ ಅನ್ಸುತ್ತೆ ನನಗೆ ಅಂದ್ರು. ನನಗೆ ಇನ್ನೂ ಖುಷಿ ಆಯ್ತು, ವಾ ಇನ್ನೂ ಬೇಗ ಆದ್ರೆ ಆಗ್ಬಿಡ್ಲಿಪ್ಪ ಅಂತ. ಇವತ್ತು ಜಗತ್ತಿನಲ್ಲಿ ಭಾರತದ ಸ್ಥಿತಿ ಹೆಂಗಿದೆ ಅಂತಂದ್ರೆ, ಭಾರತವನ್ನ ನೋಡ್ಬೇಕಾದ್ರೆ ಅಮೆರಿಕ ಜಪಾನ್ಗಳು ಬಿಡಿ, ಅರಬ್ ರಾಷ್ಟ್ರಗಳು ಕೂಡ ಶ್ರೇಷ್ಠ ರಾಷ್ಟ್ರ ಅಂತ ಕರೆಯುತ್ತೆ. ಯಾಕೆ ಗೊತ್ತೇನು? ಭಾರತ ಇವತ್ತಿಗೂ ಜಗತ್ತಿಗೆ ಶ್ರೇಷ್ಠ ಸಂಗತಿಗಳನ್ನ ವಿಚಾರಗಳನ್ನ ಕೊಡಬಲ್ಲಂತ ರಾಷ್ಟ್ರವಾಗಿ ಉಳ್ಕೊಂಡಿದೆ ಅಂತ ಜಗತ್ತಿಗೆ ಗೊತ್ತು. ಜಗತ್ತಲ್ಲಿ ಹರಡಿರುವಂತ ಅಶಾಂತಿಯನ್ನ ನಾಶ ಮಾಡಿ ಶಾಂತಿಯ ಬೆಳಕನ್ನ ತೆಗೆದುಕೊಂಡು ಹೋಗಬಲ್ಲ ಶ್ರೇಷ್ಠ ರಾಷ್ಟ್ರ, ಭೂಮಿಯ ಏಕೈಕ ರಾಷ್ಟ್ರ ನನ್ನ ಭಾರತ ಅಂತ ಜಗತ್ತಿಗೆ ಗೊತ್ತಿರೋದ್ರಿಂದ ಇಡೀ ಜಗತ್ತಿಗೆ ನನ್ನ ಹೆಚ್ಚಿನ ಗೊತ್ತಿದೆ. ನಾವೆಲ್ಲ ಇರುವಂತ ಕಾಲಘಟ್ಟ ತುಂಬಾ ಚೆನ್ನಾಗಿದೆ. ನನಗೆ ಗೊತ್ತಿದೆ, ಇಲ್ಲಿರೋ ಯಾರು 2017 ವೇಳೆಗೆ ಸಾಯುವ ಸ್ಥಿತಿಯಲ್ಲಿ ಇರೋರಲ್ಲ, ಎಲ್ಲ 90% ತರುಣರು ನಾವಿದ್ದೀವಿ. ನಾವೆಲ್ಲರೂ ವಿಶ್ವಗುರು ಭಾರತದಲ್ಲಿ ಬದುಕೋದ್ರಲ್ಲಿ ಅನುಮಾನವೇ ಇಲ್ಲ. ಆದ್ರೆ ಸುಮ್ಮನೆ ಬದುಕಿದ್ರೆ ಉಪಯೋಗ ಇಲ್ಲ. ಏನು ಉಪಯೋಗ ಇದೆ? ಟ್ರೈನ್ ರೀಚ್ ಆಗುತ್ತೆ, ರೀಚ್ ಆಗಿರೋ ಟ್ರೈನ್ ಅಲ್ಲಿ ನಾನಿದ್ದೆ ಅಂತೆ. ಆದ್ರೆ ಟ್ರೈನ್ ರೀಚ್ ಆಗುವಾಗ ನಾನು ಡ್ರೈವರ್ ಆಗಿದ್ದೆ ಅಂದ್ರೆ ಏನ್ ಮೇಡಮ್? ಟ್ರೈನ್ ರೀಚ್ ಆಗುವಾಗ ಈ ಟ್ರೈನ್ ಅಲ್ಲಿ ಟಿಕೆಟ್ ಕಲೆಕ್ಟರ್ ನಾನಾಗಿರ್ತೀನಿ. ಟ್ರೈನ್ ರೀಚ್ ಆಗುವಾಗ ಈ ಟ್ರೈನ್ ನಾನೇ ಕ್ಲೀನ್ ಮಾಡಿದ್ದು. ಟ್ರೈನ್ ಸುಮ್ಮನೆ ಬಂದಿಲ್ಲ, ಅತ್ಯಂತ ನೀಟ್ ಆಗಿರುವಂತ ಶುದ್ಧವಾದ ರೀತಿಯಲ್ಲಿ ಟ್ರೈನ್ ಬಂದಿದೆ. ಕೊನೆಗೆ ಈ ಟ್ರೈನ್ ನ ಟಾಯ್ಲೆಟ್ ಅನ್ನು ನಾನೇ ಕ್ಲೀನ್ ಮಾಡಿಟ್ಟಿದ್ದೀನಿ ಅದನ್ನ ಹೇಳ್ಕೊಳ್ಬೇಕಾದ್ರೆ ಎಷ್ಟು ಖುಷಿ ಅಂತ ಯೋಚನೆ ಮಾಡಿ. ಹಿಂಗಾಗಿ ಕೆಲಸ ಮಾಡಬೇಕು ಅಂತ ಯುವ ಬ್ರಿಗೇಡ್ ಯಾಕೆ ಕಟ್ಟಿದೀವಿ ಅಂತಂದ್ರೆ, ನಮಗೆ ಬೇಕಾಗಿರೋ ತರುಣರು ಎಂತವ್ರು ಗೊತ್ತೇನು? ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ, ಕಬ್ಬಿಣದಂತ ಮಾಂಸಖಂಡ, ಉಕ್ಕಿನಂತ ನರಮಂಡಲ, ಮಿಂಚಿನಂತ ಬುದ್ಧಿಶಕ್ತಿ, ವಿಲ್ ಪವರ್ ಎಂತದ್ದು ಅಂತಂದ್ರೆ, ಅದೋ ನೋಡು ಗುಡ್ಡ ಅಂದ್ರೆ ಅವ್ನು ಗುಡ್ಡ ನೋಡಬಾರದಂತೆ, ಪುಡಿ ಮಾಡ್ಬೇಕು ಸ್ವಾಮೀಜಿ, ಅದನ್ನ ತಗೊಂಡ್ ಬರ್ತೀನಿ ಅಂತ ಹೇಳ್ಬೇಕಂತೆ. ಇಂಥ ವಿಲ್ ಪವರ್ ಎಲ್ಲಿದ್ದಾರೆ? ಆದ್ರೆ ಇವತ್ತು ಧೈರ್ಯವಾಗಿ ಹೇಳಬಲ್ಲೆ, ಯುವ ಬ್ರಿಗೇಡ್ ನ ಕಾರಣದಿಂದಾಗಿ ಕನಿಷ್ಠ ಪಕ್ಷ 150-200 ಜನ ಅಂತ ತರುಣರನ್ನ ನಾನಂತೂ ನೋಡ್ತಿದ್ದೀನಿ. ನಾನು ತಮಾಷೆ ಮಾಡ್ತಿರ್ತೀನಿ ನಿತ್ಯ ಕಿರಣ್ ಪಾಟೀಲ್, ನಿಮ್ ಪವನ ಹೆಂಗಿದ್ದ ಗೊತ್ತೇನು? ಅವನು ಗೋವಾದಿಂದ ಅವ್ನು ಫೋನ್ ಮಾಡಿದ್ದ ಅಷ್ಟೇ, ಯುವ ಬ್ರಿಗೇಡ್ ಚೆನ್ನಾಗಿದೆ ನನಗೂ ಜಾಯ್ನ್ ಆಗ್ಬೇಕು ಅಂತ. ಎಷ್ಟು ಕೆಲಸ ಮಾಡ್ತಿದ್ದೀವಿ ಅಂತಂದ್ರೆ ಅವ್ನು ಹೇಳ್ತಾನೆ, ಅದು ಯಾವತ್ತು ಗೋವಾ ಬಿಟ್ಟು ಮುಂಡಗೋಡಿಗೆ ಬರ್ತೀನೋ ದೇವರೇವಲ್ಲ, ಅಷ್ಟು ಕೆಲಸ ಮಾಡಿಸ್ಬಿಟ್ಟಿದ್ದೀರಿ ನನ್ನ ಹತ್ರ ಅಂತ. ಅಷ್ಟು ಕೆಲಸ ಮಾಡಿದ್ದಾನೆ. ಆ ಹುಡುಗ ಭಾಷಣ ಮಾಡ್ಲಿಕ್ಕೆ ಶುರು ಮಾಡಿದ್ದಾನೆ. ಸ್ಕೂಲ್ಗಳಿಗೆ ಹೋಗಿ ಅರ್ಧ ಗಂಟೆ 3/4 ಗಂಟೆ ವಿವೇಕಾನಂದರ ಮೇಲೆ ಮಾತನಾಡ್ತಾನೆ. ಎಲ್ಲಿಂದ ಸಾಧ್ಯ ಆಯ್ತು? ಯಾರೋ ಹೊರಗಡೆ ತುಂಬಿದ್ದಲ್ಲ, ಒಳಗಿದ್ದ ರಾಷ್ಟ್ರ ಭಕ್ತಿಯನ್ನ ಹೊರಗೆ ತಂದ್ರೆ ಜಗತ್ತನ್ನ ಆಳುವಂತ ತಾಕತ್ತು ಬರುತ್ತೆ ಅನ್ನೋದಕ್ಕೆ ಅನುಮಾನವೇ ಇಲ್ಲ ಮಿತ್ರರೇ. ಅಂತ ತರುಣರನ್ನ ಇವತ್ತು ನಿರ್ಮಾಣ ಮಾಡಿ ಸಾಧ್ಯ ಆಗಿದೆ, ಖಂಡಿತವಾಗ್ಲೂ ಸಾಧ್ಯ ಆಗಿದೆ. ಈ ತರುಣರು ಹೊಸ ನಾಡನ್ನು ಕಟ್ತಾರೆ. ಎಂಥ ನಾಡನ್ನ ಕಟ್ತಾರೆ ಅಂತಂದ್ರೆ, ಈ ನಾಡನ್ನು ನೀವು ನೋಡ್ತಿರ್ತೀರಿ. ಅದಕ್ಕೆ ನಾನು ಕೇಳ್ಕೊಳ್ಳೋದು, ತಾರುಣ್ಯವನ್ನ ವ್ಯರ್ಥ ಮಾಡಬೇಡಿ. ತಾರುಣ್ಯ ಅಂದ್ರೆ ಜೋಗ್ ಜಲಪಾತ ಇದ್ದಂತೆ. ಜಲಪಾತ ನೋಡ್ಕೊಂಡು ಹೋಗ್ಬಿಟ್ರೆ ಎಲ್ಲರೂ ವಾ ಸುಂದರವಾಗಿದೆ ಅಂತ ಹೇಳ್ತಾರೆ, ಹೆಚ್ಚಂದ್ರೆ ಫೋಟೋ ಕ್ಲಿಕ್ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಜಲಪಾತದ ಕೆಳಗಿಟ್ಟಿರುವಂತ ಟರ್ಬೈನು ಆ ಜಲಪಾತದಿಂದ ಉತ್ಪಾದನೆ ಆಗಿರುವ ಕರೆಂಟ್ ನ ಇಲ್ಲಿವರೆಗೂ ತಲುಪಿಸುತ್ತೆ. ನಾವು ಪ್ರೋಗ್ರಾಮ್ ಕುತ್ಕೊಂಡು ಹಾಯಾಗಿ ಕೇಳ್ತೀವಿ. ತಾರುಣ್ಯನು ಹಂಗೆ ಮೇಕಪ್ ಮಾಡ್ಕೊಂಡ್ರೆ ನೋಡ್ಲಿಕ್ಕೆ ಚೆನ್ನಾಗಿದೆ ಅಂತ ಯಾವ್ದೋ ಹುಡುಗಿ ಮೆಚ್ಚಬಹುದು, ಯಾವ್ದೋ ಹುಡುಗಿ ತುಂಬಾ ಸಿಂಗಾರ ಮಾಡ್ಕೊಂಡ್ರೆ ಒಬ್ಬ ಹುಡುಗ ಮೆಚ್ಚಿ ಪ್ರೀತಿಸಬಹುದು ಅಷ್ಟೇ. ಆದ್ರೆ ತಾರುಣ್ಯದಲ್ಲಿ ದೇಶಕ್ಕೋಸ್ಕರ ಕೆಲಸ ಮಾಡಿದ್ರೆ ಸತ್ತ ಮೇಲೂ ಕೂಡ ಸಮಾಜ ಅಂತ ನೆನಪಿಸ್ಕೊಳ್ಳುತ್ತೆ. ಅಂತ ತಾರುಣ್ಯವನ್ನ ವರ್ಕ್ ಮಾಡೋಣ, ಅಂತ ತಾರುಣ್ಯವನ್ನ ಸೇರಿಸಿಕೊಂಡು ಈ ರಾಷ್ಟ್ರವನ್ನು ಕಟ್ಟುವಂತ ಸಂಕಲ್ಪ ಮಾಡೋಣ. ಅಂತ ತಾರುಣ್ಯ ಬೇಕು ಅಂದ್ರೆ ತಂದೆ ತಾಯಿರು ಹಂಗೆ ಇರಬೇಕು. ನಾನು ಸಂದೀಪರ ತಂದೆ ತಾಯಿ ನೋಡಿದಾಗ ಬಹಳ ಹೆಮ್ಮೆ ಪಡೋದು. ಯಾಕೆಂದ್ರೆ ಮಗನನ್ನು ಕಳ್ಕೊಂಡ ಮೇಲೆ ಸುಮ್ಮನೆ ಹತ್ಕೊಂಡು ಕೂತ್ಕೊಳ್ಳಿಲ್ಲ, ಸಮಾಜಕ್ಕೆ ಬಂದು ಸಮಾಜಕ್ಕೆ ಸಂದೇಶವನ್ನು ಕೊಡ್ತಾ ನಿಮ್ಮ ಮಗನು ಸಂದೀಪನಾಗೋದಿದ್ರೆ ನಾವು ಸದಾಕಾಲ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳುವಂತ ಶ್ರೇಷ್ಠ ತಂದೆ ತಾಯಿ ಅದರಲ್ಲ. ಒಂದ್ಸಲ ನಾನು ಸಿಕ್ಕಾಗ ನನ್ ಗೊತ್ತು, ಸಂದೀಪನ ಕಳಕೊಂಡಂತ ದುಃಖವನ್ನ ಯಾರು ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ರಾಷ್ಟ್ರಕ್ಕೋಸ್ಕರ ಒಂದು ಮಗನನ್ನ ಸಮರ್ಪಿಸಿದ್ರಿಂದ ಏನಾಗಿದೆ ಗೊತ್ತೇನು? ಇವತ್ತು ಮುಂಡಗೋಡದಲ್ಲಿ, ಹೆಮ್ಮೆಯಿಂದ ಹೇಳ್ತೀನಿ ನಿಮ್ಮೆಲ್ಲರ ಪರವಾಗಿ, ಮುಂಡಗೋಡದಲ್ಲಿ ಸಂದೀಪನ ತಂದೆ ತಾಯಿಗೆ ಎಷ್ಟು ಮಕ್ಕಳಿದ್ದಾರೆ ಅಂತಂದ್ರೆ ಕನಿಷ್ಠ ಪಕ್ಷ 1,000 ಮಕ್ಕಳಾದ್ರೂ ಅಪ್ಪ ಅಮ್ಮ ಅಂತ ಕರೆಯುವಂತ ಮಕ್ಕಳಿದ್ದಾರೆ.
ಇಡೀ ರಾಜ್ಯದಲ್ಲಿ ಸಂದೀಪರ ತಂದೆ ತಾಯಿನ ಸ್ವಂತ ತಂದೆ ತಾಯಿ ಅಂತ ನಾನು ಅಪ್ಪ ಅಮ್ಮ ಅಂತೀನಿ, ನಿತ್ಯ ಅಪ್ಪಾಜಿ ಅಮ್ಮ ಅಂತ ಕರೀತಾನೆ, ಕಿರಣ ಅಪ್ಪ ಅಮ್ಮ, ಪವನ ಅಪ್ಪ ಅಮ್ಮ ಅಂತ ಕರೀತಾನೆ, ಇಲ್ಲಿರುವಂತ ಎಲ್ಲ ತರಗಳು ನಮ್ಮ ಯುವ ಬ್ರಿಗೇಡ್ ತರಗಳು ಅಪ್ಪ ಅಮ್ಮ ಅಂತ ಕರೀತಾರೆ. ಎಂತ ಭಾಗ್ಯ ಅದು ಅಂತ. ಎಲ್ಲ ತಂದೆ ತಾಯಿಗೂ ಈ ಭಾಗ್ಯ ಸಿಗಲ್ಲ. ಮಗನನ್ನ ಸಮಾಜಕ್ಕೆ ಕೊಡಬೇಕು ಅಂತ ಸಂಕಲ್ಪ ಮಾಡಿ, ಈ ಸಂಕಲ್ಪದ ಕಾರಣದಿಂದಾಗಿ ಸಿಗುವಂತ ಈ ಭಾಗ್ಯವನ್ನ ಆನಂದಿಸಿ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸೋಕ್ಕಿಂತ ಮುಂಚೆ ಒಂದು ಸಲ ಭಾರತ ಮಾತೆಗೆ ಒಂದು ಜೈಕಾರ ಹಾಕಬೇಕು. ಹೆಂಗಿರ್ಬೇಕು ಅಂತಂದ್ರೆ, ತೊಲೋಲಿಂಗ್ ಬೆಟ್ಟದ ಬುಡದಲ್ಲಿದ್ದಂತ ಸೈನಿಕ ನನ್ಗೆ ಹೇಳಿದ್ದ, ಮ್ಯಾಗಿ ತಿನ್ನೋ ಸಿಟಿ ಜನರ ಜೈಕಾರ ಬೇಡ, ರೊಟ್ಟಿ ತಿನ್ನೋ ಹಳ್ಳಿ ಜನರ ಜೈಕಾರ ಬೇಕು ಅಂತ. ಮುಂದುವರೆಗೂ ಕೂಡ ರೊಟ್ಟಿ ತಿನ್ನೋ ಹಳ್ಳಿ ಜನರು ಅನ್ಕೊಂಡಿದ್ದೀನಿ. ಒಂದು ಸಲ ಎಲ್ಲರೂ ಎಲ್ಲೆಲ್ಲಿದ್ದೀವೋ ಆ ಜಾಗದಲ್ಲಿ ನಿಂತ್ಕೊಂಡು ಒಂದ್ಸಲ ಭಾರತ ಮಾತೆಗೆ ಜೈಕಾರ ಕೊಡೋಣ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ. ಎರಡೂ ಕೈಗಳ ಮೇಲೆ ಕೆತ್ತಿ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ. ಜೈ. ರಾಷ್ಟ್ರ ಪ್ರೇಮ ಹೃದಯದಲ್ಲಿ ಉಕ್ಕಿ ಬರುವ ದೇಶಭಕ್ತಿ ನಮ್ಮ ಪರಾಕ್ರಮಿಗಳ ನೈಜ ಎಲ್ಲ ನಮ್ಮ ದೇಶಪ್ರೇಮಿಗಳಲ್ಲಿ ಒಂದು ಸಣ್ಣ ಕೋರಿಕೆ. ಈ ಕಾರ್ಯಕ್ರಮ ಇನ್ನು ಮುಗಿದಿಲ್ಲ. ಈ ಕಾರ್ಯಕ್ರಮ ನಮ್ಮ ರಾಷ್ಟ್ರಗೀತೆ ಹಾಗೂ ದೇಶಭಕ್ತಿ ಗೀತೆ ಇದೆ. ಅದನ್ನ ಆಗುವವರೆಗೂ ಎಲ್ಲರೂ ನಿಂತ್ಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ದಯಮಾಡಿ ಎಲ್ಲ ನನ್ನ ರಾಷ್ಟ್ರಪ್ರೇಮಿಗಳು ಈಗ ಒಂದೇ ಮಾತ್ರ ದೇಶಭಕ್ತಿ ಗೀತೆ. ಈ ಕಾರ್ಯಕ್ರಮವನ್ನ ರಜನಿ ಹಾಗೂ ಜ್ಯೋತಿ ಸಂಗೀತರೊಂದಿಗೆ ಕೇಳಬೇಕು. ಒಂದೇ ಮಾತ್ರ ಇರುತ್ತೆ. ಮಾಡಿ 2 ನಿಮಿಷದ ಕಾಲ 2 ನಿಮಿಷದ ಕಾಲ प्राण शरीरे बाहुजे तुम्ही शरीरे
ವಂದೇ